ಸಂತ ಜೋಸೆಫರು ಅಂದ ತಕ್ಷಣ ನಮ್ಮ ಕಣ್ಣೆ ಮುಂದೆ ಬರೋದೆ ಒಬ್ಬ ಮೌನಿ, ತುಂಬಾ ಸಜ್ಜನ, ಜವಾಬ್ದಾರಿಯುತ ವ್ಯಕ್ತಿಯ ಚಿತ್ರ ಅಲ್ವಾ? ಆದ್ರೆ ಅವರ ಆ ಸರಳತೆ ಹಿಂದೆ ಒಂದು ದೊಡ್ಡ ನಂಬಿಕೆಯ ಶಕ್ತಿ ಅಡಗಿದೆ. ಅದೇನು ಅಂತ ಯೋಚನೆ ಮಾಡಿದಿರಾ? ಇವತ್ತು ಕ್ರೈಸ್ತರ ಆತ್ಮಾವಲೋಕನದ ಕಾಲವಾದ ಲೆಂಟ್ ಸಮಯದಲ್ಲಿ ಬಂದ ಒಂದು ಧ್ಯಾನವನ್ನು ಆಧಾರವಾಗಿ ಇಟ್ಕೊಂಡು ಜೋಸೆಫರನ್ನ ನಂಬಿಕೆಯ ಒಂದು ದೊಡ್ಡ ಆಧಾರಸ್ತಂಭ ಅಂತ ಯಾಕೆ ಕರೀತಾರೆ, ಅದಕ್ಕೆ ಕಾರಣ ಏನು ಅನ್ನೋದನ್ನ ಒಟ್ಟಿಗೆ ಸೇರಿ ನೋಡೋಣ. ನಾವೀಗ ಶುರು ಮಾಡ್ತಿರೋ ಈ ಹುಡುಕಾಟಕ್ಕೆ ಬೈಬಲ್ನ ಈ ಒಂದೇ ಒಂದು ಲೈನ್ ಸಾಕು ನೋಡಿ. ದೇವರ ದೂತನು ಅವನಿಗೆ ಆಜ್ಞಾಪಿಸಿದಂತೆ ಅವನು ಮಾಡಿದನು. ಅಬ್ಬಾ, ಎಂಥ ಸರಳವಾದ ಮಾತು ಅಲ್ವಾ? ಆದ್ರೆ ಈ ಚಿಕ್ಕ ವಾಕ್ಯದಲ್ಲೇ ಸಂತ ಜೋಸೆಫರ ಇಡೀ ವ್ಯಕ್ತಿತ್ವದ ಸಾರಾಂಶ ಇದೆ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಇವತ್ತಿನ ಮಾತುಕತೆ ಇದೇ ವಾಕ್ಯದ ಸುತ್ತ ಗಿರ್ಕಿ ಹೊಡೆಯತ್ತೆ. ಆದ್ರೆ ಇಷ್ಟೆಲ್ಲ ಸರಿ, ಈ ಶ್ರೇಷ್ಠತೆ, ಈ ಹಿರಿಮೆ, ಇದರ ಹಿಂದಿನ ಸೀಕ್ರೆಟೇನು? ಏನದು? ಇದೇ ಪ್ರಶ್ನೆಗೆ ಉತ್ತರ ಹುಡುಕುವುದೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶ. ಹಾಗಾದ್ರೆ ಬನ್ನಿ ನಮ್ಮ ಮೊದಲ ಭಾಗಕ್ಕೆ ಹೋಗೋಣ. ಅದರ ಹೆಸರು ಸಂತ ಜೋಸೆಫ್ ಒಂದು ಪ್ರಶ್ನೆ. ಇಲ್ಲಿ ನಾವು ಮೊದಲು ಚರ್ಚ್ ಅಂದ್ರೆ ಕ್ರೈಸ್ತ ಧರ್ಮಸಭೆ ಸಂತ ಜೋಸೆಫರಿಗೆ ಎಂಥ ದೊಡ್ಡ ಗೌರವ ಕೊಟ್ಟಿದೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಅವ್ರಿಗೆ ಕೊಟ್ಟಿರೋ ಬಿರುದುಗಳನ್ನೇ ನೋಡಿ, ಒಂದೊಂದು ಎಷ್ಟು ಅರ್ಥಪೂರ್ಣವಾಗಿದೆ. ಅವರನ್ನ ಪವಿತ್ರ ಕುಟುಂಬದ ಮುಖ್ಯಸ್ಥ ಅಂತಾರೆ, ಕಾರ್ಮಿಕರ ಪೋಷಕ ಅಂತಾರೆ. ಅಷ್ಟೇ ಅಲ್ಲ, ಅನಾರೋಗ್ಯದಿಂದ ಬಳಲುವ್ರಿಗೆ, ಕೊನೆ ದಿನಗಳನ್ನ ಎಣಿಸ್ತಿರೋರ್ಗೆ ಅವರೇ ಆಶ್ರಯದಾತ. ಇನ್ನೂ ಒಂದೇ ಹೆಜ್ಜೆ ಮುಂದೆ ಹೋಗಿ ಇಡೀ ಧರ್ಮಸಭೆಯ ರಕ್ಷಕ ಅಂತಾನೂ ಕರೀತಾರೆ. ಯೋಚನೆ ಮಾಡಿ, ಈ ಒಂದೊಂದು ಬಿರುದು ಅವರ ಮೇಲಿದ್ದ ಜವಾಬ್ದಾರಿ ಮತ್ತು ಅವರ ಪ್ರಾಮುಖ್ಯತೆ ಎಷ್ಟಿತ್ತು ಅನ್ನೋದನ್ನ ಹೇಳುತ್ತೆ. ಸರಿ, ಈಗ ನಾವು ಈ ವಿಶ್ಲೇಷಣೆಯ ಹೃದಯ ಭಾಗಕ್ಕೆ ಬರ್ತಿದ್ದೇವೆ. ಒಂದು ತುಂಬಾನೇ ಮುಖ್ಯವಾದ ಪಾಯಿಂಟ್, ಅದೇ ಶ್ರೇಷ್ಠತೆಯ ಮೂಲ ಆಯ್ಕೆ. ಸಂತ ಜೋಸೆಫ್ರ ಗ್ರೇಟ್ನೆಸ್ಗೆ ಹೋಗೋ ದಾರಿ ಯಾಕೆ ಅಷ್ಟು ಯುನೀಕ್, ಅಷ್ಟು ವಿಶೇಷವಾಗಿತ್ತು ಅನ್ನೋದನ್ನ ಇಲ್ಲಿ ನೋಡೋಣ. ಈ ಸ್ಲೈಡ್ ನೋಡಿ, ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವ್ಯತ್ಯಾಸವನ್ನ ನಾವು ಗಮನಿಸಬಹುದು. ಒಂದು ಕಡೆ ಯೇಸುವಿನ ತಾಯಿ ಮೇರಿ, ಅವರ ಹಿರಿಮೆ, ಅವರು ಹುಟ್ಟಿನಿಂದಲೇ ಪಾಪರಹಿತರು, ಅಂದರೆ ನಿಷ್ಕಳಂಕ ಗರ್ಭೋತ್ಪತ್ತಿ ಅನ್ನೋ ಕಾನ್ಸೆಪ್ಟ್ ಜೊತೆ ಸೇರ್ಕೊಂಡಿದೆ. ಇನ್ನೊಂದು ಕಡೆ ಸ್ವತಃ ಯೇಸು, ಅವರ ಹಿರಿಮೆಯ ಮೂಲ ಅವರ ದೈವತ್ವ. ಆದರೆ ಸಂತ ಜೋಸೆಫರ ಕಥೆಯೇ ಬೇರೆ. ಅವರ ಶ್ರೇಷ್ಠತೆ ಇವೆರಡಕ್ಕಿಂತ ತುಂಬಾನೇ ಭಿನ್ನ. ಯಾಕೆ ಗೊತ್ತಾ? ಅದು ಹುಟ್ಟಿನಿಂದ ಬಂದ ದೈವಿಕ ಗುಣಗಳಿಂದಲ್ಲ, ಬದಲಿಗೆ ಅವರು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ತಮ್ಮ ಜೀವನದಲ್ಲಿ ತೆಗೆದುಕೊಂಡ ಆಯ್ಕೆಗಳು ಮತ್ತು ದೇವರ ಮಾತಿಗೆ ತೋರಿಸಿದ ಆ ನಂಬಿಕೆ, ಆ ವಿಧೇಯತೆಯಿಂದ ಬಂದಿದ್ದು. 4 ಕನಸುಗಳು, ಒಂದೇ ವಿಧೇಯತೆ. ವಾವ್! ಇಲ್ಲಿಂದ ನಾವು ಜೋಸೆಫರ ಜೀವನದ ಟರ್ನಿಂಗ್ ಪಾಯಿಂಟ್ಗಳನ್ನ ನೋಡೋಣ. ಅವರ ನಂಬಿಕೆಗೆ ಎಂಥೆಂಥ ಪರೀಕ್ಷೆಗಳೆದುರಾದವು ಮತ್ತೆ ಅದಕ್ಕೆ ಅವರು ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ಗಮನಿಸೋಣ. ನೋಡಿ, ಜೋಸೆಫರ ಇಡೀ ಲೈಫನ್ನೇ ಬದಲಾಯಿಸಿದ್ದು 4 ಪ್ರಮುಖ ಆಜ್ಞೆಗಳು. ಅವು ಕನಸಿನ ಮೂಲಕ ಬಂದಿದ್ದು. ಮೊದಲನೇ ಕನಸು, ಗರ್ಭಿಣಿಯಾಗಿರೋ ಮೇರಿಯನ್ನ ನಿನ್ನ ಹೆಂಡತಿಯಾಗಿ ಸ್ವೀಕರಿಸೋಕೆ ಭಯಪಡಬೇಡ ಅಂತ ಸಂದೇಶ ಬರುತ್ತೆ. ಎರಡನೇ ಕನಸು, ಮಗು ಯೇಸುವಿನ ಪ್ರಾಣಕ್ಕೆ ಅಪಾಯ ಇದೆ, ತಕ್ಷಣ ಫ್ಯಾಮಿಲಿ ಕರ್ಕೊಂಡು ಈಜಿಪ್ಟಿಗೆ ಓಡಿ ಹೋಗುವಂತ ಆಜ್ಞೆ. ಮೂರನೇ ಕನಸು, ಈಗ ಅಪಾಯ ಇಲ್ಲ, ವಾಪಸ್ ಇಸ್ರೇಲ್ಗೆ ಬಾ ಅಂತ ಸೂಚನೆ. ಮತ್ತೆ 4ನೇದು, ಇಸ್ರೇಲ್ನಲ್ಲೇ ಸೇಫ್ಟಿಗೋಸ್ಕರ ಗಲಿಲಾಯ ಅನ್ನೋ ಜಾಗದಲ್ಲಿ ಹೋಗಿ ನೆಲೆಸು ಅಂತ ಒಂದು ಎಚ್ಚರಿಕೆ. ಒಂದ್ ಕ್ಷಣ ಯೋಚಿಸಿ, ಈ ಪ್ರತಿಯೊಂದು ಆಜ್ಞೆ ಕೂಡ ಎಂಥ ಕಠಿಣವಾದದ್ದು. ಇಲ್ಲಿ ಪ್ರಶ್ನೆ ಕೇಳೋಕೆ ಅವಕಾಶವೇ ಇರಲಿಲ್ಲ. ಬೇಕಾಗಿದ್ದು ಒಂದೇ, ಅಚಲವಾದ ನಂಬಿಕೆ ಮತ್ತು ತಕ್ಷಣದ ಆಕ್ಷನ್. ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ ಜೋಸೆಫರು ಏನು ಮಾಡಿದ್ರು ಅನ್ನೋದು ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವರದನ್ನ ಹೇಗೆ ಮಾಡಿದ್ರು ಅನ್ನೋದು. ಯಾಕಂದ್ರೆ ಇಲ್ಲೇ ಅವರ ಸೈಲೆನ್ಸ್ನ, ಅವರ ಮೌನದ ನಿಜವಾದ ಪವರ್ ಇರೋದು. ಮೊದಲನೇ ಪಾಯಿಂಟ್, ಅವರು ವಾದ ಮಾಡೋದೇ ಇಲ್ಲ. ವಾದ ಮಾಡೋ ಬದಲು ಅವರು ಸುಮ್ಮನೆ ಕೇಳ್ತಾರೆ, ದೇವರ ಸಂದೇಶಕ್ಕೆ ಪೂರ್ತಿ ಗಮನ ಕೊಟ್ಟು ಆಲಿಸ್ತಾರೆ. ಮತ್ತೆ ಇದೇ ಎಲ್ಲಕ್ಕಿಂತ ಮುಖ್ಯವಾದದ್ದು, ಅವರು ತಕ್ಷಣ ಆಕ್ಷನ್ಗೆ ಇಳಿತಾರೆ. ಅವರ ವಿಧೇಯತೆ ಅನ್ನೋದು ಬರೀ ಕಿವಿಯಿಂದ ಕೇಳಿಸ್ಕೊಂಡು ಸುಮ್ನಾಗೋದಲ್ಲ, ಅದು ತಕ್ಷಣವೇ ಒಂದು ನಿರ್ಣಾಯಕ ಕ್ರಿಯೆಯಾಗಿ ಬದಲಾಗುತ್ತೆ. ಈ ಎಲ್ಲ ಪಾಯಿಂಟ್ಗಳು ನಮ್ಮನ್ನು ಈ ಚರ್ಚೆಯ ಕೊನೆಯ ಭಾಗಕ್ಕೆ ಕರ್ಕೊಂಡ್ಬಂದಿವೆ. ಆ ಭಾಗದ ಹೆಸರೇ ಕಾರ್ಯರೂಪದಲ್ಲಿ ನಂಬಿಕೆ. ಸಂತ ಜೋಸೆಫರ ಜೀವನದ ಕಥೆಯಿಂದ ನಾವೆಲ್ಲರೂ ಕಲಿಯಬಹುದಾದ ಒಂದು ಯೂನಿವರ್ಸಲ್ ಲೆಸನ್ ಇದು. ಹಾಗಾದ್ರೆ ನಿಜವಾದ ನಂಬಿಕೆ ಅಂದ್ರೇನು? ಈ ಧ್ಯಾನ ಅದಕ್ಕೆ ಒಂದು ಸಿಂಪಲ್ ಆದ ಆದ್ರೆ ತುಂಬಾನೇ ಪವರ್ಫುಲ್ ಆದ ಡೆಫಿನೇಷನ್ ಕೊಡುತ್ತೆ. ನಿಜವಾದ ನಂಬಿಕೆ ಅಂದ್ರೆ ದೇವ್ರ ಮಾತನ್ನ ಬರೀ ಕೇಳಿಸ್ಕೊಳ್ಳೋದಲ್ಲ, ಆ ಮಾತಿನ ಪ್ರಕಾರ ನಡ್ಕೊಳ್ಳೋದು ಅಷ್ಟೇ.
ಸಂತ ಜೋಸೆಫರ್ ಜೀವನದಿಂದ ನಮಗೆ ಸಿಗೋ ಕ್ಲಿಯರ್ ಆದ ಪಾಠ ಏನು ಅಂದ್ರೆ, ನಾವು ಬರೀ ಮಾತಾಡೋ ಜನ ಆಗ್ಬಾರ್ದು, ಬದಲಿಗೆ ಕೆಲ್ಸ ಮಾಡೋ ವ್ಯಕ್ತಿಗಳಾಗ್ಬೇಕು. ಅವರ ಸೈಲೆನ್ಸ್ ಮತ್ತೆ ವಿಧೇಯತೆ ನಮ್ಗೆ ತೋರಿಸೋ ದಾರಿ ಇದೆ. ಕೊನೆಗೆ ಹೇಳೋದಾದ್ರೆ, ಸಂತ ಜೋಸೆಫರ ಈ ಕಥೆ ಬರೀ ಒಂದು ಹಿಸ್ಟಾರಿಕಲ್ ಘಟನೆ ಅಲ್ಲ, ಇದು ನಮ್ಮೆಲ್ಲರಿಗೂ ನೇರವಾಗಿ ಎಸೆಯುವ ಒಂದು ಚಾಲೆಂಜ್. ನಾವು ನಮ್ಮ ಪ್ರತಿನಿಧಿನದ ಜೀವನದಲ್ಲಿ ಬರೀ ನಂಬಿಕೆ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಸಮಯ ಕಳೀತಿದ್ದೀವಾ, ಅಥವಾ ಸಂತ ಜೋಸೆಫರ ಹಾಗೆ ಆ ನಂಬಿಕೆಯನ್ನ ನಮ್ಮ ಕೆಲ್ಸಗಳ ಮೂಲಕ, ನಮ್ಮ ಆಕ್ಷನ್ಗಳ ಮೂಲಕ ಬದುಕಿ ತೋರಿಸ್ತಿದ್ದೀವಾ? ಈ ಇಡೀ ವಿಶ್ಲೇಷಣೆ ನಮ್ಮನ್ನ ತಂದು ನಿಲ್ಸೋದು ಇದೇ ಒಂದು ಮುಖ್ಯವಾದ ಪ್ರಶ್ನೆ ಹತ್ರ. ನಮ್ಮ ಜೀವನದಲ್ಲಿ ನಾವು ಬರೀ ಮಾತುಗಳ ವ್ಯಕ್ತಿಗಳ ಅಥವಾ ಕ್ರಿಯೆಯ ವ್ಯಕ್ತಿಗಳ ಯೋಚನೆ ಮಾಡಬೇಕಾದ ವಿಷಯ.